ಇನ್ನು ಇದೇ ವೇಳೆ ಮಾತನಾಡಿದಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯದಲ್ಲಿ ಇವತ್ತು ಈ ರಾಜ್ಯ ಲೂಟಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪಾಪ ಕಾಂಗ್ರೆಸ್ ಪ್ರತಿನಿತ್ಯ ನಾವು ತೆರಿಗೆ ಕಟ್ತಿದೀವಿ ಅಂತ ಹೇಳ್ತಿದ್ದಾರೆ. 4.5 ಲಕ್ಷ ಕೋಟಿ ಕೊಟ್ಟು 60,000 ಕೊಡ್ತಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಇದು ಇವತ್ತು ಬಂದಿರೋ ವ್ಯವಸ್ಥೆ ಅಲ್ಲ. ಆವತ್ತು ಈ ರಾಜ್ಯದ ಅಭಿವೃದ್ಧಿಗೆ ನಾನು ಕೈಬೇಡಿ ಏನೂ ಕೇಳಲಿಲ್ಲ. ನನ್ನ ಅವಧಿಯಲ್ಲಿ ಜನಸಾಮಾನ್ಯರ ಬಳಿ ಹೋಗಿ ಕೆಲಸ ಮಾಡಿದ್ದೀನಿ. 2 ಅವಧಿಯಲ್ಲಿ ಸಿಎಂ ಏನು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು. ಕನ್ನಡಿಗರ ನಾಡಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ. ಪಾಪ ಕಾಂಗ್ರೆಸ್ ಪಕ್ಷ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನಾವು ತೆರಿಗೆ ಕಟ್ತಾ ಇದ್ದೇವೆ 4.5 ಲಕ್ಷ ಕೋಟಿ ಕೊಡ್ತೀವಿ, ನಮಗೆ ಬರೀ 60,000 ಕೊಡ್ತಾ ಇದ್ದಾರೆ. ಇದು ಇವತ್ತು ಬಂದಿರೋ ವ್ಯವಸ್ಥೆ ಅಲ್ಲ. ನೆಹರು ಅವರು ಪ್ರಧಾನಮಂತ್ರಿಗಳಾದಾಗ ಆ ಫೈನಾನ್ಸ್ನ ಒಂದು ಆಯೋಗಗಳನ್ನು ರಚನೆಯನ್ನು ಮಾಡಿದ್ರು. ಅವತ್ತಿನಿಂದ ಈ ಸಿಸ್ಟಮ್ ಮುಂದುವರ್ಕೊಂಡು ಬಂದಿದೆ. ನಾನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದೆ. ಆಕಸ್ಮಿಕವಾಗಿ ನಾಡಿನ 6.5 ಕೋಟಿ ಜನತೆ ಆಶೀರ್ವಾದದಿಂದ ಆದಂತ ಮುಖ್ಯಮಂತ್ರಿ ಅಲ್ಲ. ಸನ್ನಿವೇಶದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ನಾನು ಸಂಘರ್ಷಕ್ಕೆ ಹೋಗಲಿಲ್ಲ. ರೈತರ ಸಾಲ ಮನ್ನಾ ಮಾಡದೆ ನಾನು ಕೇಂದ್ರ ಸರ್ಕಾರದ ಮುಂದೆ ಕೈ ಒಡ್ಡಿ, ಅಯ್ಯೋ ನಾನು ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೇನೆ, ನಮ್ಗೇನಾದ್ರೂ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ಈ ರಾಜ್ಯದ ಅಭಿವೃದ್ಧಿಗೆ ನಾನು ಕೈ ಬೇಡಿ ಕೇಳಲಿಲ್ಲ. ನಮ್ಮ ಹಕ್ಕು ನಮ್ಮದೇನಿದೆ ಅದನ್ನ ಪಡೆಯತಕ್ಕಂಥದ್ರ ಮುಖಾಂತರ ಇವತ್ತು ನಮ್ಮ ಕಾಲದಲ್ಲಿ 2 ಅವಧಿನಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೆಲಸವನ್ನು ಮಾಡಬಹುದು, ಜನಸಾಮಾನ್ಯರಿಗೆ ಸಮೀಪಕ್ಕೆ ಹೋಗಿ ಅವನ ಕಷ್ಟವನ್ನ ಪರಿಹರಿಸಬಹುದು ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಏನಾದರೂ ತೋರಿಸಿದ್ರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನಗೆ ಬೆಳಗ್ಗೆ ನಾನು ಏನಾದರೂ ಬೆಂಗಳೂರು ನಗರದಲ್ಲಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಕಾಂಗ್ರೆಸ್ನ ಮಿತ್ರರೇ, ನನ್ನ ಮನೆಗೆ ಬರ್ತಕ್ಕಂಥವರು ಸೂಟು ಬೂಟು ಹಾಕಿ ಸೂಟ್ ಕೇಸ್ ಇಟ್ಕೊಂಡು ಬರ್ತಕ್ಕಂಥವ್ರು ಬರಲ್ಲ. ಯಾವೊಂದು ಬಟ್ಟೆ ಮಾಸಿರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.